ॐ श्री राघवेन्द्राय नमः। श्री गुरुभ्यो नमः परम गुरुभ्यो नमः श्रीमदानंद तीर्थ भगवत पादाचार्य गुरुभ्यो नमः श्री वेदव्यासाय नमः लक्ष्मी हयग्रीवाय नमः लक्ष्मी वेंकटेशाय नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दूर्वादिद्वान्तरवे वैष्णवेन्द्रेवरंद्रे श्री राघवेन्द्र गुरुवे नमो अत्यंत दयाಳವೇ ಶ್ರೀ ಕ್ಷೇತ್ರ ಆಗಿರತಕ್ಕಂತ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವ ನರಸಿಂಹದೇವರ ಸನ್ನಿಧಾನ, ಮುಖ್ಯ ಪ್ರಾಣ ದೇವರ ಸನ್ನಿಧಾನ, ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಘವೇಂದ್ರ ಸ್ವಾಮಿಗಳ ಮೂರೂ ಮೂರ್ತಿಗೆ ಇರ್ತಕ್ಕಂಥ 48 ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಇಂಥ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಒಳ್ಳೆ ಆರೋಗ್ಯ, ಭಾಗ್ಯ, ಧನ, ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ದಿನ ವಿಶೇಷವಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಸನ್ಯಾಸತ್ವ ತಗೊಂಡಾಗ ಚಿತ್ರದುರ್ಗ ಅಂತಕ್ಕಂಥ ಆ ಕ್ಷೇತ್ರಕ್ಕೆ ಹೋದರು. ಕರ್ನಾಟಕದ ವಿಶೇಷವಾಗಿರ್ತಕ್ಕಂಥ ರಾಯರ ಒಂದು ಸನ್ನಿಧಾನದಲ್ಲಿ ಚಿತ್ರದುರ್ಗದಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಚಾತುರ್ಮಾಸಕ್ಕೆ 4 ತಿಂಗಳ ಕಾಲ, 3 ತಿಂಗಳು ಅಥವಾ 4 ತಿಂಗಳ ಕಾಲ ಅವರು ವಿಶೇಷವಾಗಿ ಚಾತುರ್ಮಾಸಿಗೆ ಕೂತ್ಕೊಂಡ್ರು. ಆ ಕೂತ್ಕೊಂಡಾಗ ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ರಾಮದೇವರ ಅನುಗ್ರಹ, ಮುಖ್ಯಪ್ರಾಣ ದೇವರ ಅನುಗ್ರಹ. ಯಾಕೆ ಈ ಕ್ಷೇತ್ರದ ಮಹಿಮೆ ಹೇಳ್ತಾ ಇದ್ದೀನಿ ಅಂತಂದರೆ, ಆ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ನಮಗೂ ಅನುಕೂಲ ಆಗ್ತಕ್ಕಂಥ ಆ ಜಾಗ ಹೇಗಿದೆ, ಹೇಗೆ ಅವತಾರವನ್ನು ಮಾಡಿದ್ದಾರೆ, ಹೇಗೆ ಭಗವಂತನ ವಿಶೇಷ ಅನುಗ್ರಹ ಆಗಿದೆ ಅಂತಂದರೆ, ರಾಘವೇಂದ್ರ ಸ್ವಾಮಿಗಳು ಕೂತಿದ್ದಾರೆ, ಎಲ್ಲ ಚಾತುರ್ಮಾಸಕ್ಕೆ ಹೋಗಿದ್ದಾರೆ. ಆ ಕ್ಷೇತ್ರದಲ್ಲಿ ವಿಶೇಷವಾಗಿ ಎಲ್ಲಿ ಗುರುಗಳು ಹೋಗಿ ರಾಮದೇವರ ಪೂಜೆ ಮಾಡ್ತಾರೋ ಅಲ್ಲಿ 10,000 ಜನ, 1,000 ಜನ, 10,000 ಜನ ಕೂಟ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅಂಥ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು. ಅದಕ್ಕೆಂದರೆ ಅವರು ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರ ಮಹಾಶಯ ಅಂಥ ಗುರುಗಳು ವಿಶೇಷವಾಗಿ ಆ ಚಿತ್ರದುರ್ಗದ ಆ ಇದರಲ್ಲಿ ವಿಶೇಷವಾಗಿ ಕೂತ್ಕೊಂಡಿದ್ದಾರೆ. ಆಗ ಅವರು ಕೂತ್ಕೊಂಡಿದ್ದ ತಕ್ಷಣ ಭಗವಂತ ವಿಶೇಷವಾಗಿ ಅನುಗ್ರಹ ರಾಮದೇವರ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಈ ಜಾಗದಲ್ಲಿ ಅಲ್ಲಿರ್ತಕ್ಕಂಥ ಮುಂಭಾಗದಲ್ಲಿ ಆ ಜಾಗದಲ್ಲಿ ಮುಖ್ಯ ಪ್ರಾಣದೇವರಿದ್ದಾರೆ. ಆ ಮುಖ್ಯ ಪ್ರಾಣವನ್ನು ತೆಗಿ ಅಂತ ಇದ್ದಾರಂತೆ. ಆಗ ಏನು ರೋಮಾಂಚನ ರಾಘವೇಂದ್ರ ಸ್ವಾಮಿಗಳಿಗೆ, ಏನಪ್ಪ ಇದು, ಏನಾಗ್ತಾ ಇದೆಯೋ ನೋಡೋ ಅಂದಾಗ ಆ ಜಾಗವನ್ನು ತೆಗೆದಾಗ ಆ ಮುಖ್ಯ ಪ್ರಾಣದೇವರು ಅಲ್ಲಿದ್ದಾರಂತಲ್ಲಿ. ಆ ಮುಖ್ಯ ಪ್ರಾಣದೇವರನ್ನು ತೆಗೆದಾಗ ವಿಶೇಷವಾಗಿ 4 ಬಾಲ ಗಂಟೆಗಳಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಅಂಥ ಮುಖ್ಯ ಪ್ರಾಣದೇವರನ್ನು ಆ ಚಿತ್ರದುರ್ಗ ಜಿಲ್ಲೆಯಲ್ಲಿ ರಾಯರ ಮಠದಲ್ಲಿ ವಿಶೇಷವಾಗಿ ಪ್ರತಿಷ್ಠಾಪನೆಯನ್ನು ಮಾಡಿ ಪ್ರತಿ ಸಲ ಬಂದಾಗ ಆ ಊಟ ಆಗ್ತಾನೆ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಇಂಥ ಕ್ಷೇತ್ರ ಭಾಳ ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ. ಸಾಕ್ಷಾತ್ ಮುಖ್ಯ ಪ್ರಾಣದೇವರೇ ರಾಮದೇವರ ಪೂಜೆ ಮಾಡ್ತಾ ಇದ್ದಕ್ಕೋಸ್ಕರವಾಗಿ ನೋಡೋಕ್ಕೋಸ್ಕರ ಬಂದಿದ್ರಂಥವ್ರು. ಅಂಥ ಕಲ್ಲಿನಲ್ಲಿ ಬಂದು ಆ ಭಗವಂತ ವಿಶೇಷವಾಗಿ ರಾಯರೇ ಪ್ರತಿಷ್ಠೆ ಮಾಡಿರ್ತಕ್ಕಂಥ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈಗಲೂ ಇದೆ. ಆ ರೀತಿಯಲ್ಲಿದ್ದಾಗ ಅಲ್ಲಿ ಅಪ್ಪಣ್ಣ ಅಂತ ಒಬ್ಬ ಇದ್ದ. ಅವನು ನೀರಿನ ವಿಶೇಷವಾಗಿ ನೀರಿನ ವೆಂಕಣ್ಣ ಅಂತ ಭಾಳ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಯವನು. ಅವನಿಗೆ ಮಾತು ಗೀತು ಏನು ಸರಿಯಾಗಿ ಬರ್ತಾನೆ ಇರಲಿಲ್ಲ. ನೀರನ್ನು ಬಡಿಸ್ತಾ ಇದ್ದ ಅವನು. ಪ್ರತಿದಿನ ಆ ನೀರನ್ನು ಹಾಕ್ತಾ ಇದ್ದ. ಯಾರಿಗೆ ಊಟಕ್ಕೆ ಕೂತಿರ್ತಕ್ಕಂಥವ್ರಿಗೆಲ್ಲರೂ ನೀರು ಹಾಕ್ತಾ ಇದ್ದ. ಆ ವೆಂಕಣ್ಣನಿಗೆ ಅಲ್ಲಿರ್ತಕ್ಕಂಥ ಶಿಷ್ಯರು ನೀನು ಅವರಿಗೆ ಮೋಕ್ಷವನ್ನು ಕೊಡು ಅಂತ ಕೇಳು ಅಂತ ಹೇಳ್ತಾ ಇದ್ರಂತವ್ರು. ವೆಂಕಣ್ಣ ನೀರು ಹಾಕ್ದೇನೋ ಅಂತ ಕೇಳಿದಂತೆ ರಾಘವೇಂದ್ರ ಸ್ವಾಮಿಗಳು. ಆಗ್ತಾ ಇದ್ದೀನಿ ಗುರುಗಳೇ ಅಂದ್ರಂತೆ. ರಾಘವೇಂದ್ರ ಸ್ವಾಮಿಗಳು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಅವರ ಒಂದು ತಲೆ ಮೇಲೆ ಕೈ ಇಟ್ಟರೆ ಸಾಕಂತೆ ಒಳ್ಳೆ ಜ್ಞಾನ, ಒಳ್ಳೆ ಸಂಪತ್ತು ಬರ್ತಕ್ಕಂಥದ್ದಂತೆ. ಅಂಥ ಮಹಾನುಭಾವ ರಾಘವೇಂದ್ರ ಸ್ವಾಮಿಗಳು. ಆ ವೆಂಕಣ್ಣನಿಗೆ ಕೇಳ್ತಾ ಇದ್ದಂತೆ, ವೆಂಕಣ್ಣ ಎಲ್ಲ ನೀರು ಹಾಕ್ತಾ ಇದ್ದಾಗ ಗುರುಗಳೇ ನಿಮ್ಮಲ್ಲಿ ಒಂದು ಕೇಳಬೇಕು ಅಂತಿದ್ದೀನಿ ಅಂತ ಹೇಳಿದಂತೆ. ಏನು ಬೇಕು ಅಂದಂತೆ. ನನಗೆ ಮೋಕ್ಷವನ್ನು ಕೊಡಿ ಗುರುಗಳೇ ಅಂದ್ರಂತೆ. ಬೇಡಪ್ಪ ಇವೆಲ್ಲ ಕೇಳ್ಕೊಡ್ದು ನೀನು ಅಂದ್ರಂತೆ. ಯಾರಿಗೆ? ವೆಂಕಣ್ಣನಿಗೆ. ಆದರೆ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಮಾಡ್ತಾ ಕೆಲವಾರು ದಿನಗಳಾದ ನಂತರ ತಿರ್ಗಾ ಕೇಳಕ್ಕೆ ಶುರು ಮಾಡಿದೆ. ಗುರುಗಳೇ ಇಲ್ಲ ಗುರುಗಳೇ, ನಾನು ಕೊಳ್ಳೇಬೇಕು ಗುರುಗಳೇ ಅಂತ ಕೇಳಿದಂತೆ. ಆಯ್ತಪ್ಪ
ನಿನ್ನ ಇಚ್ಛೆ ಹೇಗಿದೆಯೋ ಆಗಲಿ, ರಾಮದೇವರ ಇಚ್ಛೆ, ರಾಯರ ಇಚ್ಛೆ ಏನಿದೆಯೋ, ಭಗವಂತ ರಾಮದೇವರ ಇಚ್ಛೆ ಹೆಂಗಿದೆಯೋ, ಮೂರು ರಾಮದೇವರ ಇಚ್ಛೆ ಹೆಂಗಿದೆಯೋ ಹಂಗಾಗಲಪ್ಪ ಅಂತೇಳಿ ಆ ಮುಖ್ಯ ಪ್ರಾಣದೇವರ ಅನುಗ್ರಹದಿಂದ ನಾಳೆ ಬೆಳಗ್ಗೆ ಯಜ್ಞ ಆಗುತ್ತೆ, ಹೋಮವನ್ನು ಮಾಡ್ತಿದ್ರಿ, ಆ ಹೋಮದ ಹತ್ರ ಬಂದು ಕುತ್ಕೊಂಡು ನೀನು ಅಂತ ಕೇಳಿದ್ರಂತೆ. ಆಯಿತು ಗುರುಗಳೇ, ನಾನೇನು ಹೇಳ್ತೀನೋ ಅದು ಮಾಡಬೇಕು ಅಂದ್ರಂತೆ. ಆಯಿತು ಗುರುಗಳೇ ಅಂದಂತೆ. ಆಗ ಆ ವೆಂಕಣ್ಣ ಎಲ್ಲ ರೆಡಿ ಆಗಿದ್ದಾನೆ, ಕೂತ್ಕೊಂಡಿದ್ದಾನೆ. ಭಗವಂತನಲ್ಲಿ ಕೇಳ್ತಾ ರಾಯರು ಹೋಮಕ್ಕೆ ಯಜ್ಞಕ್ಕೆ ರೆಡಿ ಮಾಡಿದ್ದಾರೆ. ಹೋಮ ವಾಯುಸ್ತುತಿ ಪುನಶ್ಚರಣೆ ಆಗಿದೆ, ಪವಮಾನ ಹೋಮ ಆಗ್ತಾ ಇದೆ. ವಾಯುಸ್ತುತಿ ಪವಮಾನ ಹೋಗ್ತಾ ಇದ್ದಾಗ ವೆಂಕಣ್ಣ ಅಂದ್ರಂತೆ. ಗುರುಗಳೇ ಅಂದಂತೆ. ನೋಡಪ್ಪ ಯಜ್ಞಕ್ಕೆ ಹಾರಬೇಕು ಅಂದಂತೆ. ಅವನು ಆಯಿತು ಅಪ್ಪಣೆ ಗುರುಗಳೇ ಅಂತೇಳಿ ಆ ಗುರುಗಳ ಮಾತಿಗೆ ಯಜ್ಞಕ್ಕೆ ಹಾರದಂತೆ. ಹಾರಿ ಒಂದು ನಿಮಿಷ ಆಗಿಲ್ಲ ಇನ್ನು, ಹಾಗೆಯೇ ಆ ಗುರುಗಳು ಮೋಕ್ಷವನ್ನು ಕೊಟ್ಟರಂತೆ ರಾಯರು. ಹೇಗೆ ಮೋಕ್ಷ ಕೊಟ್ಟರು ಅಂತ ಹೇಳಿದ್ರೆ, ಅಲ್ಲಿ ಎಲ್ಲರೂ ಗುರುಗಳೇ ಅಂತ ಶಿಷ್ಯರೆಲ್ಲ ಕೂತಿರೋ ಗುರುಗಳೇ ಅಂದ್ರಂತೆ. ಆ ಗುರುಗಳೇ ಎಂದಾಗ ಪೀತಾಂಬರವನ್ನು ಧರಿಸಿ ಅಲ್ಲಿ ನಿಂತ್ಕೊಂಡಿದ್ದಾನಂತೆ. ಬಂದು ಒಳ್ಳೆ ಪೀತಾಂಬರವನ್ನು ಧರಿಸ್ಕೊಂಡಿದ್ದಾನಂತೆ ಭಗವಂತ. ಹೇಗೆ ವೆಂಕಣ್ಣ ಹೇಗಿದ್ದವನು, ನೀರು ಹಾಕ್ತಾ ಇದ್ದವನು, ಬಟ್ಟೆ ಇಲ್ಲದೆ ಇರ್ತಕ್ಕಂಥವನು, ಅವನು ಹಾಕೊಂಡಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಒಂದು ಗೋಪಿಚನ್ನವನ್ನು ಹಚ್ಕೊಂಡಿದ್ದಾನೆ, ತುಳಸಿ ಮಾಲೆಯನ್ನು ಹಾಕೊಂಡಿದ್ದಾನೆ, ಮಣಪಂಚೆಯನ್ನು ಉಟ್ಕೊಂಡಿದ್ದಾನೆ, ಗುರುಗಳ ಸೇವೆಯನ್ನು ಮಾಡ್ತಿದ್ದಾನೆ. ಅಷ್ಟೇ ಗುರುಗಳು ಏನು ಹೇಳ್ತಾರೆ, ಬಂದು ಹಾರಪ್ಪ ಅಂದರೆ ಅಷ್ಟೇ ಆದ ತಕ್ಷಣ ಪೀತಾಂಬರವನ್ನು ಧರಿಸ್ತಾರೆ. ಹಾಗೆ ಭಗವಂತ ಹೇಗೆ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹ ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರತಿ ಒಬ್ಬರಿಗೂ ರಾಯರ ಹೆಸರು ಹೇಳಿ ಆ ಗುರುಗಳ ಅನುಗ್ರಹ, ರಾಯರ ಪೂಜೆಯನ್ನು ಯಾರು ಮಾಡ್ತಾರೆ, ಯಾರು ಕ್ಷೇತ್ರಗಳಲ್ಲಿ ರಾಯರ ಒಂದು ಸ್ಮರಣೆಯನ್ನು ಮಾಡ್ತಾರೆ, ಅವರೆಲ್ಲರಿಗೂ ಉದ್ಧಾರ ಮಾಡ್ತಕ್ಕಂಥವರೇ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು. ಅದಕ್ಕೋಸ್ಕರವಾಗಿ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಗಿತಾಯ ಚ ಜಗದ್ವಿದಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಒಬ್ಬ ಬ್ರಾಹ್ಮಣ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ, ಎಲ್ಲರನ್ನೂ ಉದ್ಧಾರ ಮಾಡಬೇಕು. ಅವನು ಬ್ರಾಹ್ಮಣ ಆಗಿಬಿಟ್ಟಿದ ಮೇಲೆ ಭೋಜನ ಪ್ರಿಯ ಆಗಿಬಿಡ್ದವನು, ಬಹುಜನ ಪ್ರಿಯ ಆಗಬೇಕು ಅವನು. ಅದಕ್ಕೋಸ್ಕರವಾಗಿ ಆ ಬ್ರಾಹ್ಮಣರು ಪ್ರತಿಯೊಬ್ಬರನ್ನು ಉದ್ಧಾರ ಮಾಡಿ ನೀವೆಲ್ಲರಿಗೂ ಅನುಗ್ರಹ ಆಗಲಿ ಅಂತ ಹೇಳಿದಾಗ ಆ ರಾಘವೇಂದ್ರ ಸ್ವಾಮಿಗಳು ಅವರಲ್ಲಿ ನಿಂತು ಇದನ್ನೆಲ್ಲ ನುಡಿಸ್ತಾ ಇರ್ತಾರೆ. ಅದಕ್ಕೋಸ್ಕರವಾಗಿ ರಾಯರ ಸೇವೆಯನ್ನು ಯಾವ ಕ್ಷೇತ್ರಕ್ಕೆ ಹೋಗ್ತೀರಾ, ಯಾರು ಮಂತ್ರಾಲಯಕ್ಕೆ ಹೋಗ್ತೀರಾ, ರಾಯರ ಬೃಂದಾವನ ಹತ್ರ ಹೋಗ್ತೀರಾ, ಆ ಬೃಂದಾವನದ ಹತ್ರ ಹೋದಾಗ ಅಲ್ಲಿ ಕೆಲಸವನ್ನು ಮಾಡಿ ಕಸ ಗುಡಿಸೋದು, ಒರೆಸೋದು, ದೇವರ ಪಾತ್ರೆಯನ್ನು ತೊಡ್ಕೊಡೋದು, ಇಂಥವೆಲ್ಲವನ್ನು ಮಾಡಿದಾಗ ನಮ್ಮ ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರಂತೆ. ಅದೇ ರೀತಿಯಲ್ಲಿ ಈಗಲೂ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ಅವರ ಶಿಷ್ಯ ಯಜ್ಞ ಮಾಡಿರ್ತಕ್ಕಂಥ ಜಾಗ ಈಗಲೂ ಇದೆ. ಅಲ್ಲಿ ಒಂದು ಬೃಂದಾವನವನ್ನು ಕಟ್ಟಿ, ಮಾಮೂಲಿ ಬೃಂದಾವನ, ತುಳಸಿ ಬೃಂದಾವನವನ್ನು ಕಟ್ಟಿ ಆ ಪ್ರದಕ್ಷಿಣೆಯನ್ನು ಮಾಡ್ತಾರೆ, ಈಗಲೂ ಮಾಡ್ತಾರೆ. ಅಂತಹ ಕ್ಷೇತ್ರದಲ್ಲಿ ವಿಶೇಷವಾಗಿ ಎಲ್ಲರಿಗೂ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರನ್ನೂ ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ರಾಯರ ಒಂದು ವಿಷಯವನ್ನು ಹೇಳಬೇಕು ಅಂತಂದರೆ ಅಪಾರವಾಗಿರ್ತಕ್ಕಂಥದ್ದು. ಯಾಕೆಂದರೆ ರಾಘವೇಂದ್ರ ಸ್ವಾಮಿಗಳು ಒಂದೊಂದು ಅವತಾರದಲ್ಲಿ ಒಂದೊಂದು ವಿಶೇಷವಾಗಿ ಎಲ್ಲಿ ಜಾಗಕ್ಕೆ ಹೋಗ್ತಾರೆ ಅಲ್ಲೊಂದು ಮಹಿಮೆ ನಡೆದಿದೆಯಂತೆ. ಅದಕ್ಕೋಸ್ಕರವಾಗಿ ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರೆಲ್ಲರಿಗೂ ರಾಯರೇ ಅನುಗ್ರಹವನ್ನು ಮಾಡಿ ಅವರ ಒಂದು ಜ್ಞಾನ ಭಕ್ತಿಯನ್ನು ಕೊಟ್ಟು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಹಂಸನಾಮಕ ಪಕ್ಷಿ ಆಗಿರ್ತಕ್ಕಂಥ ಹೇಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶಾರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. श्री राघवेन्द्राय